ಆಮೇಲೆ ಕಿಪ್ಪಿಯವರು ನನ್ನ ಅಪ್ಪು ಸರ್ ಸಮಾಧಿ ಹತ್ರ ಹೋಗಬೇಕು, ಅಲ್ಲಿ ಬ್ಲೆಸ್ಸಿಂಗ್ಸ್ ತೊಗೊಬೇಕು ಅಂದರು. ಅದಕ್ಕೇ ಅಕ್ಕ ಮನೆಯಿಂದ ಬೇಗ ಬಂದು ರೆಡಿಯಾಗಿದ್ದೀವಿ. ಇವಾಗ ಹೊರಡಬೇಕು. ಫುಲ್ಲು ತಲೆನೋಯ್ತೈತೆ, ಹೆವಿ ಬಿಸಿಲಿದೆ. ಕಿಪ್ಪಿಯವರೇ ಮಾತಾಡ್ರಿ. ನೋಡಿ ಜನರೇ, ಏನು ಹೇಳೋದಂದರೆ, ನಾನು ಅಪ್ಪು ಸರ್ದು ಅಪ್ಪಟ್ಟ ಅಭಿಮಾನಿ. ಎಲ್ಲ ಗೊತ್ತಿರೋದೆ, ಹೇಳ್ಬೇಕಂತಿಲ್ಲ. ಆದರೆ ನಾನು ಈ ಸತಿ ಇದೇ ಬರ್ತ್ಡೇ ಟೈಮಲ್ಲಿ ನಾನು ನಮ್ಮ ಊರಲ್ಲಿದ್ದೆ. ನಾನು ನಮ್ಮ ಕಾಲೇಜ್ಗೆ ಹೋಗ್ತಿದ್ದೆ, ಸ್ವೀಟ್ ಕೊಟ್ಟಿರೋ ಜ್ಞಾಪನ ಇದೆ. ಸೊ ಇದೇ ಬರ್ತ್ಡೇ ಟೈಮಲ್ಲಿ ನಾನು ಎಲ್ಲರಿಗೂ ಸ್ವೀಟ್ ಹಚ್ಚಿದ್ದೆ. ಈ ಸತಿ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ, ಬ್ಯಾಂಗ್ಳೂರಲ್ಲಿ ಇದ್ನಲ್ಲ, ಅದಕ್ಕೇನು ಮಾಡೋಕ್ಕಾಗಿಲ್ಲ. ಫ್ಯಾನ್ ಬಂತು ಹೇಳಿ, ಪರವಾಗಿಲ್ಲ, ಮಾಡೋಕ್ಕಾಗಿಲ್ಲ. ಸೊ ನಾನು ಅದಕ್ಕೆ ನನಗೆ ತುಂಬ ಫುಲ್ ಹ್ಯಾಪಿ ಆಗಿದೆ. ಅಪ್ಪು ಸರ್ ದೇವಸ್ಥಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸ್ಟಾರ್ಟಿಂಗ್ ನನಗೆ 100K ಆದಾಗ ನಾನು ಹೋಗಿದ್ದೆ. ಎಲ್ಲರೂ ಕೇಕ್ ಕಟ್ ಮಾಡಿದೆ, ನಾನು ಕೇಕ್ ಕಟ್ ಮಾಡಿಲ್ಲ. ನಾನು ಹೋಗಿದ್ದೆ, ಅವನ ಬ್ಲೆಸ್ಸಿಂಗ್ ತೊಗೊಂಡಿದ್ದೆ. ಈ ಸತಿ ನನಗೆ ಅಪ್ಪು ಸರ್ ಆಶೀರ್ವಾದ ಸದಾ ನನ್ನ ಮೇಲೆ ಇದ್ದೇ ಇರುತ್ತೆ. ನನಗೆ ಇನ್ನೂ ಸ್ಟ್ರಾಂಗ್ ಆಶೀರ್ವಾದ ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಲೈಫ್ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಹಳೆ ಲೈಫು ಎಂಡ್ ಆಯಿತು ಅಂತಲ್ಲ, ಅಂದರೆ ನೆಕ್ಸ್ಟ್ ಪ್ರಾರಂಭ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಾರಂಭ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಲೈಫ್ ಆಗಿ ಸ್ಟಾರ್ಟ್ ಮಾಡೋಕ್ಕೆ ನಾನು ಇಷ್ಟಪಡೋ ಜನತೆ, ಕನ್ನಡ ಜನತೆ, ನನ್ನ ಜೊತೆಲಿರೋರು ನನ್ನ ಇನ್ನೂ ಸಪೋರ್ಟ್ ಮಾಡಬೇಕು, ಇನ್ನೂ ನನ್ನನ್ನು ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಅಪ್ಪು ಸರ್ ಬ್ಲೆಸ್ಸಿಂಗಿಂದ ನಾನು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಳೆ ಘಟನೆ ನನ್ನ ಲೈಫಲ್ಲಿ ಏನೇನಾಯಿತು ಅದೆಲ್ಲ ಬಿಟ್ಬಿಟ್ಟು ಹೊಸ ಘಟನೆಗೆ ಹೋಗ್ಬೇಕು ಅಂತಿದ್ದೀನಿ. ನನ್ನಿಂದ ಆಗದಿರೋದನ್ನ ನಾನೇ ಮಾಡಿದ್ದೀನಿ ಅಂತೆಲ್ಲ ಹೇಳೋ ಜನಗಳಿಗೆ ನನ್ನ ಮೇಲೆ ಅಂದರೆ ನಾನು ಅಪರಾಧಿ ಅಂತ ಎಲ್ಲ ಕರ್ನಾಟಕ ಜನತೆ ಹೇಳ್ತಾ ಇದ್ದಾರೆ, ಅಂದರೆ ಹೇಳ್ತಿದ್ದಾರೆ ಅಂದರೆ ನೋಡ್ತಾ ಇದ್ದಾರೆ. ಸೊ ನಿಜ ಹೇಳ್ತೀನಿ, ನಾನು ಅಪರಾಧಿನೂ ಅಲ್ಲ. ಪ್ರೀತಿ ಮಾಡಿ ತಪ್ಪು ಮಾಡಿದೆ ಅಷ್ಟು ಬಿಟ್ಟರೆ. ಇಲ್ಲಿ ಏನಕ್ಕೆ ಇವ್ರ ಬ್ಲಾಗಲ್ಲಿ ಏನಕ್ಕೆ ಹೇಳ್ತಿದ್ದೀನಿ, ನಾನು ಬ್ಲಾಗ್ ಇನ್ನೂ ಸ್ಟಾರ್ಟ್ ಮಾಡ್ದಿರೋ ಕಾರಣಕ್ಕಾಗಿ ಇವ್ರ ಬ್ಲಾಗಲ್ಲಿ ಹೇಳ್ತಿದ್ದೀನಿ. ಅದಕ್ಕೂ ತಪ್ಪು ತಿಳ್ಕೊಬೇಡಿ. ನಾನು ಏನಕ್ಕೆ ಅಂದರೆ, ನಾನು ಯಾವ ಕಾರಣಕ್ಕೂ ನಾನು ಪ್ರೀತಿ ಮಾಡಿ ತಪ್ಪು ಮಾಡಿದ್ ಬಿಟ್ಟರೆ ಯಾವ ತಪ್ಪು ಕೂಡ ನನ್ನಿಂದ ಆಗಿಲ್ಲ. ನಾನು ಒಪ್ಕೊಂಡಿದ್ದೀನಿ, ಪ್ರೀತಿ ಮಾಡಿ ತಪ್ಪು ಮಾಡಿದ್ದೀನಿ. ಅದರಿಂದ ನಾನು ಆಚೆ ಬರೋಕ್ಕೆ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ. ಸೊ ಅದರಿಂದ ಆಚೆ ಬಂದೇ ಬರ್ತೀನಿ. ಸೊ ಎಲ್ಲ ನಮ್ಮ ಕನ್ನಡ ಜನತೆ ನನ್ನ ಮೇಲೆ ಆಶೀರ್ವಾದ, ಪ್ರೀತಿ, ಸಹಕಾರ ನನ್ನ ಇದೇ ಥರ ಜೊತೆ ಇರಬೇಕು. ಮತ್ತು ನಮ್ಮ ಅಪ್ಪು ಸರ್ ಆಶೀರ್ವಾದ ಮೇನ್ ಬೇಕಿರೋ, ನಮ್ಮ ಅಪ್ಪು ಸರ್ ಆಶೀರ್ವಾದ. ಕರ್ನಾಟಕ ಜನತೆ, ನನ್ನ ತಂದೆ ತಾಯಿ ಆಶೀರ್ವಾದ ನನ್ನ ಹತ್ರ ಯಾವತ್ತೂ ಇದ್ದೇ ಇರುತ್ತೆ. ನಮ್ಮ ಅಪ್ಪು ಸರ್ ಆಶೀರ್ವಾದ ನನಗೆ ಬೇಕು ಅಂತಲೇ ನಾನು ಇಲ್ಲಿ ಬರ್ತಾಯಿದ್ದೀನಿ. ಸೊ ಖಂಡಿತ ಎಲ್ಲ ನನ್ನ ಫ್ಯಾನ್ಸ್ ಆಗಲಿ ಅಥವಾ ನನ್ನ ಫ್ಯಾನ್ಸ್ ಅನ್ನೋಕ್ಕಿಂತ ನನ್ನ ಫ್ಯಾಮಿಲಿ ದಯವಿಟ್ಟು ಇವಾಗ ಯಾರು ಅಕ್ಕ ಮನೆಯಿಂದ ಬರ್ಬೇಕಾದ್ರೆ ಬಂದ್ಬಿಟ್ಟು ಸೆಲ್ಫಿ ತಗೊಂಡು ಧೈರ್ಯ ಹೇಳಿ ಹೊಂಟೋದ್ರು. ಸೊ ವೆರಿ ಹ್ಯಾಪಿ. ಈ ಟೈಮಲ್ಲಿ ಎಲ್ಲ ಧೈರ್ಯ ಕೂಗ್ತಾರೆ, ಒಬ್ಬರಾದ್ರೂ ದೇವ್ರ ಹೇಳ್ತಿದಾರಲ್ವಾ, ಅದು ಬೇಕಾಗಿರೋದು. ಇದೇ ಸಿಚುವೇಶನ್ ಈ ಅಪ್ಪು ಸರ್ ಬರ್ತಿರೋ ದಿವಸನೇ ನಾನು ಟ್ರೋಲ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಇದೇ ಟೈಮಲ್ಲಿ ಮತ್ತೆ ನನಗೆ ಅದೇ ಆಗ್ತಿದೆ. ಅಂದರೆ ನಾನು ಲೈಫ್ ಅಪ್ಪು ಸರ್ ಆಶೀರ್ವಾದ, ಅಪ್ಪು ಸರ್ ನನ್ನ ಜೊತೆ ಕೊನೆ ತನಕ ಇದ್ದಾರೆ ಅಂತ ನಾನು ಬಯಸಿದ್ದೀನಿ, ಇದೇ ಇರ್ತಾರೆ. ಸೊ ನನಗೆ ತುಂಬ ಖುಷಿ ಆಯಿತು. ನಾನು ಇವಾಗ ಕೆಳಗಡೆ ಬಿದ್ದಿರ್ಬೋದು ಜನರೇ, ಆದರೆ ಎದ್ದೇಳ್ತೀನಿ. ಪ್ರೀತಿ ವಿಷಯದಲ್ಲಿ ನಾನು ಮೋಸ ಹೋಗಿದ್ದೀನಿ ಅನ್ನೋಕ್ಕಿಂತ ನಾನು ತಪ್ಪು ಮಾಡಿದ್ದೀನಿ. ಸೊ ಅದು ಪ್ರೀತಿ ಮಾಡಬಾರ್ದಿತ್ತು, ಮಾಡಿ ತಪ್ಪು ಮಾಡಿದ್ದೀನಿ ನಾನು. ಸೊ ಇದು ನೆಕ್ಸ್ಟ್ ಟೈಮ್ ಅದೇ ಪ್ರೀತಿನ ನಾನು ಮಾಡೋಕ್ಕೋಗಲ್ಲ. ಹಂಗೆ ಪ್ರೀತಿ ಮಾಡೋ ಆಗಿದ್ರೆ ನನ್ನ ತಂದೆ ತಾಯಿ, ಅಕ್ಕ ತಂಗಿ ಮತ್ತು ನನ್ನ ಕರ್ನಾಟಕ ಜನತೆ, ನಮ್ಮ ಅಪ್ಪು ಸರ್, ನಮ್ಮಪ್ಪ, ಅವ್ರನ್ನ ಪ್ರೀತಿ ಮಾಡ್ತೀನಿ ಹೊರತು ನಾನು ಇನ್ನು ಎಕ್ಸ್ಟ್ರಾ ಮಂದಿಗಳು ನನ್ನ ಲೈಫಲ್ಲಿ ಇಲ್ಲ. ಸೊ ಮದುವೆ ಆಗ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ನನಗದು ಗೊತ್ತಿಲ್ಲ. ಬಟ್ ನಾನು ಮದುವೆ ಆಗೋಣ ಅಂತ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಬಟ್ ನನ್ನ ತಾಯಿಗೂ ಒಂದು ಕನಸಿದ್ದೇ ಇರುತ್ತೆ, ನನ್ನ ಮಗುಗೆ ಮದುವೆ ಮಾಡಿಸ್ಬೇಕು ಅಂತೆಲ್ಲ ಇರುತ್ತೆ. ನೋಡೋಣ, ನಮ್ಮ ತಾಯಿ ಕನಸ ನೆನ್ಸ್ ಮಾಡೋ ಅಂತ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ನೋಡುವ. ಇಲ್ಲಾಂದರೆ ಬೇಡ, ನನಗೆ ಮದುವೆ ಆಗೋದು ನಂಗೆ ಮೇನ್ ಇಷ್ಟನೇ ಇಲ್ಲ. ಈಗ ಪ್ರೀತಿ ಮಾಡಿನೇ ಅನ್ವಯಿಸಿದ್ದೀನಿ ಅಂತೀನಿ. ಮದುವೆ ಆದರೆ ಯಾವ ಥರ ಅನ್ವಯಿಸ್ಬೋದು ಅಂತ ಇವಾಗಲೇ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಬಿಟ್ಬಿಟ್ಟು ಲೈಫಲ್ಲಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಜನರೇ, ನೇಮು ಫೇಮು ದುಡ್ಡಿದ್ರೆ ಮಾತ್ರ ನಮ್ಮ ಜೊತೆ ಎಲ್ಲರೂ ಬರ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲ ಥರ ಇರ್ತಾರೆ. ಅದೇ ದುಡ್ಡು, ನೇಮು, ಫೇಮ್ ಯಾವುದಿಲ್ಲ ಅಂದರೆ ನಿಜವಾಗೂ ಮನುಷ್ಯಂಗೆ ಒಂದು ಬೆಲೆನೇ ಇಲ್ಲ. ಒಳ್ಳೆ ತನಕ್ಕೆ, ಒಳ್ಳೆ ವ್ಯಕ್ತಿತ್ವಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. ಸೊ ನನ್ನ ಲೈಫಲ್ಲಿ ದುಡ್ಡಿತ್ತು, ಎಲ್ಲ ಸಿಕ್ತು. ಇವಾಗ ದುಡ್ಡು ಇಲ್ಲ, ನನ್ನ ನೇಮ್ ಇದೆ,
ಸೊ ನಾನು ಎಷ್ಟು ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ದುಡ್ಡು ಮಾಡಿ ನಾನು ತೋರಿಸ್ತೀನಿ, ನಾನು ಏನು ಅಂತ ತೋರಿಸ್ತೀನಿ. ನಾನು ಹೇಳ್ತೀನಿ, ಗಿವ್ ಅಪ್ ಮಾಡಲ್ಲ. ನಾನು ಯಾವತ್ತಿದ್ರು ಗಿವ್ ಅಪ್ ಮಾಡಲ್ಲ. ನಾನು ಗೆದ್ದೇ ಗೆಲ್ತೀನಿ. ನಮ್ಮ ಅಪ್ಪು ಸರ್ ಆಶೀರ್ವಾದ ಕರ್ನಾಟಕ. ಜೈ ನಮ್ಮ ಅಪ್ಪು ಸರ್ಗೆ. ಮತ್ತೆ ನಾನು ಹಾಡು ಹೇಳ್ತೀನಿ ಕೇಳಿ. ಅಂದ್ರೆ ನಂಗೆ ಪೂರ್ತಿ ಬರಲ್ಲ, ಚೂರು ಚೂರು ಅದೇ ಅವ್ರದ್ದೇ 2 ಸಾಂಗ್ ಆಡ್ತೀನಿ. 2 ಹಾಫ್ ಬರುತ್ತೆ. ಸ್ಟಾರ್ಟಿಂಗ್ ಮೊದಲು ನಾನು ಸ್ಟಾರ್ಟ್ ಮಾಡೋದು ಗೊಂಬೆ ಹೇಳುತ್ತೈತೆ ಅಂತ ನಮ್ಮ ಅಪ್ಪು ಸರ್ಗೋಸ್ಕರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜ್ಕುಮಾರ, ಹೊಸ ಬೆಳಕೊಂದು ಹಸಿರಿಗೆ ಬಂತು, ಬೆಳಗಿನ ಮನೆಯ ಮನ ತಂತು, ರಾಜರತ್ನನು ಆಡಿಸಿ ಹೇಳೋದ ಇಲ್ಲ ಬೀಡಿಸಿ ಹೇಳೋದ, ಗೆದ್ದು ಸೋಲೋದು ಸೋತು ಕಲಿಯಬಾರದು. ಇನ್ನೊಂದು ಸಾಂಗು ಅದು ನನ್ನ ಫೇವ್ರೇಟು. ನನ್ನ ಫೇವ್ರೇಟ್ ಆ ಸಾಂಗ್. ಆ್ಯಕ್ಚುಲಿ ನಂಗೆ ಆಡೋಕ್ಕೆ ಬರಲ್ಲ ಅಂದರೂ ನಾನು ಟ್ರೈ ಮಾಡ್ತೀನಿ. ಯಾರು ಕೂಡ ಅಪ್ಪು ಸರ್ಗೆ ನಾನು ಅವಮಾನ ಮಾಡಿಲ್ಲ. ಇವ್ರು ಆಡಿ ಅಂತ ಹೇಳಿದಕ್ಕೆ ಆಡಿದ್ದೀನಿ. ಆಮೇಲೆ ಅದಕ್ಕೂ ತಪ್ಪು ತಿಳ್ಕೊಬೇಡಿ, ಆ ಸಾಂಗ್ನ ನಾನು ಅವಮಾನ ಮಾಡಲ್ಲ. ಸೊ ನನಗೆ ಹೆಂಗೆ ಬರುತ್ತೆ ಹಂಗೆ ಆಡಿದ್ದೀನಿ. ಮತ್ತು ನಮ್ಮ ಅಪ್ಪು ಸರ್ದು ಇನ್ನೊಂದು ಸಾಂಗ್ ಇದೆ, 2 ಜರೆಯನ್ನು ಎಳೆದು ಕೇಳುವೆನು ನೀ ಸ್ವಲ್ಪ ನಿಲ್ಲಬಾರದೆ. ಆ ಸಾಂಗ್ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಂಗೆ ಆ ಸಾಂಗ್ ಫುಲ್ ಬರಲ್ಲ, ಫುಲ್ ಕಲಿಬೇಕು ಅಂತ ಕಾಯ್ತಾ ಇದ್ದೀನಿ. ಕಲಿತ ಮೇಲೆ ನಾನು ನಿಜ ಹೇಳ್ತೀನಿ, ಒಂದೊಂದ್ಸಲ ಕಲಿತುಬಿಟ್ಟು ಫುಲ್ ಆಡೋದ್ರು ಆಡ್ತೀನಿ ನೋಡಿ. ಸೊ ನಾನು ಈ ಸಾಂಗ್ ಯಾವುದು ಅವಮಾನ ಮಾಡಿಲ್ಲ, ಬಟ್ ನನಗೆ ಹೆಂಗೆ ಬರುತ್ತೆ ಹಂಗೆ ಹಾಡಿದ್ದೀನಿ. ಸೊ ಮಧ್ಯದಲ್ಲಿ ನಾನು ನಕ್ಕಿಲ್ಲ, ಓಕೆನಾ? ನಾನು ನಗಿದ್ರೆ ನಾನು ಅಪ್ಪು ಸರ್ ಅವಮಾನ ಮಾಡೋ ಥರ ಆಗುತ್ತೆ. ನಾನು ಮಧ್ಯದಲ್ಲಿ ನಾನು ನಕ್ಕಿಲ್ಲ, ಬೇರೆಯವ್ರು ನಕ್ಕಿದ್ದು, ನನ್ನ ಮೇಲೆ ಹೇಳಬೇಡಿ. ಸೊ ನಾನು ಅಪ್ಪು ಸರ್ನ ಅವಮಾನ ಮಾಡೋಕ್ಕಾಗಿ ಸಾಂಗ್ ಹಾಡಿಲ್ಲ. ಸೊ ನಮ್ಮ ಅಪ್ಪು ಸರ್ ಮೇಲೆ ಗೌರವ, ಪ್ರೀತಿ, ಇನ್ಸ್ಪಿರೇಷನ್ ಅವ್ರು ನನಗೆ. ಸೊ ಥ್ಯಾಂಕ್ ಯು ಜನರೇ, ನೋಡ್ತಾ ಇರಿ. ಗಾಡಿ ನಮ್ ಕಿಪ್ಪಿ ಅವರು ಹೂವ ತಗೊಂತಿದಾರೆ ಅಪ್ಪು ಸರ್ಗೆ. ಕಿಪ್ಪಿ ಅಭಿಮಾನಿಗಳು ನೋಡಿ, ಫ್ಯಾನ್ಸ್. ಕಿಪ್ಪಿ ಏನ್ ಫ್ಯಾನ್ ಬೇಸ್. ನೋಡಿ ಫ್ಯಾನ್ಸ್, ಫುಲ್ ಫ್ಯಾನ್ಸ್ ಕಿಪ್ಪಿಗೆ. ಫುಲ್ ಖುಷಿ ಖುಷಿ. ನಾನಂತೂ ಆಕ್ಚುಲಿ ಮೊನ್ನೆ ಮಾಲ್ಗೆ ಹೋದಾಗ ಯಾರು ಫ್ಯಾನ್ಸೇ ಬರ್ಲಿಲ್ಲ ಅಂತಿದ್ರು. ಇಲ್ಲಿ ಎಷ್ಟು ಜನ ಫ್ಯಾನ್ಸ್ ಅವ್ರು ನೋಡಿ. ಹಿಂಗೆ ಬೆಳಿಬೇಕು ನಮ್ ಕಿಪ್ಪಿ ಅವರು. ತಗೊಳ್ಳಿ, ಅಲ್ಲಿ ಬಂದ್ರು ನೋಡು ಇನ್ನು. ಹೋಗು ಮಾತಾಡ್ಸಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಫ್ಯಾನ್ಸ್ ಎಂಟ್ರಿ ಆಗಕ್ಕಿಂತ ಮುಂಚೆನೆ. ಎಲ್ಲ ಫುಲ್ ಕಿಪ್ಪಿ ಫ್ಯಾನ್ಸ್ ಇಲ್ಲಿ. ನಡೀರಿ ಕಿಪ್ಪಿ ಅವರೇ, ನಡೀರಿ. ನೋಡಿ ಫ್ರೆಂಡ್ಸ್, ನಮ್ ಕಿಪ್ಪಿ ಫ್ಯಾನ್ಸ್ ನೆಲ್ಲ ಮೀಟ್ ಆಗೋರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬಾ ಖುಷಿ ಆಗ್ತೈತೆ ಅವಳನ್ನ ಫ್ಯಾನ್ಸ್ ಮೀಟಪ್ ನೋಡಕ್ಕೆ. ಹಿಂಗೆ ಬೆಳೀತಾ ಇರ್ಬೇಕು ನಮ್ ಕಿಪ್ಪಿ ಅವರು. ನಮ್ ಕಿಪ್ಪಿ ಅವರು ಹೂವ ತಗೊಂತಿದಾರೆ ಅಪ್ಪು ಸರ್ಗೆ.
ಕಿಪ್ಪಿ ಅಭಿಮಾನಿಗಳು ನೋಡಿ ಫ್ಯಾನ್ಸ್. ಕಿಪ್ಪಿ ಏನ್ ಫ್ಯಾನ್ ಬೇಸು. ನೋಡಿ ಫ್ಯಾನ್ಸ್, ಫುಲ್ ಫ್ಯಾನ್ಸ್ ಕಿಪ್ಪಿಗೆ. ಫುಲ್ ಖುಷಿ ಖುಷಿ ನಾನಂತೂ. ಆಕ್ಚುಲಿ ಮೊನ್ನೆ ಮಾಲ್ಗೆ ಹೋದಾಗ ಯಾರು ಫ್ಯಾನ್ಸೇ ಬರ್ಲಿಲ್ಲ ಅಂತಿದ್ರು. ಇಲ್ಲಿ ಎಷ್ಟು ಜನ ಫ್ಯಾನ್ಸ್ ಅವ್ರು ನೋಡಿ. ಹಿಂಗೆ ಬೆಳಿಬೇಕು ನಮ್ ಕಿಪ್ಪಿ ಅವರು. ತಗೊಳ್ಳಿ ಬಾ. ಅಲ್ಲಿ ಬಂದ್ರು ನೋಡು ಇನ್ನು. ಹೋಗು ಮಾತಾಡ್ಸಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಫ್ಯಾನ್ಸ್ ಎಂಟ್ರಿ ಆಗಕ್ಕಿಂತ ಮುಂಚೆನೆ. ಎಲ್ಲ ಫುಲ್ ಕಿಪ್ಪಿ ಫ್ಯಾನ್ಸ್ ಇಲ್ಲಿ. ನಡೀರಿ ಕಿಪ್ಪಿ ಅವ್ರೆ ನಡೀರಿ. ಹಾಯ್ ಜನರೇ, ನೋಡಿ ನಾನು ಇಲ್ಲಿ ನಮ್ಮ ಅಪ್ಪು ಸರ್ ದೇವಸ್ಥಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ರೋಸ್ ಕೂಡ ತಗೊಂಡಿದೀನಿ. ಲೈಫ್ ಅಲ್ಲಿ ನಾನು ರೋಸ್ ಕೂಡ ತಗೊಂಡಿದೀನಿ. ಸೊ ನಾನು ನಮ್ಮ ಅಪ್ಪು ಸರ್ದು ಯೂಜ್ ಫ್ಯಾನ್ ಹೇಳ್ಬೇಕಿದ್ರ. ಸೊ ಅದಕ್ಕೆ ಬಂದಿದೀನಿ. ನನ್ನ ಇಷ್ಟಪಡೋ ಜನ ಎಲ್ಲ ನನ್ನ ನೋಡಿ ಮಾತಾಡ್ತಿದ್ದಾರೆ. ಸೊ ಫುಲ್ ಹ್ಯಾಪಿ. ಅದು ಬ್ಯಾಂಗ್ಳೂರ್ ಬಂದು ತುಂಬಾ ದಿವಸ ಆಯ್ತು. ಆಗ ಯಾರು ಕೆಲವರು ಬರ್ತಾರೆ. ಮೀಟಪ್ ಮಾಡಿದೆ, ಫ್ಯಾನ್ ಮೀಟಪ್ ಮಾಡಿದಾಗ ಯಾರು ಬಂದಿರಲಿಲ್ಲ. ಇಲ್ಲಿ ದೇವಸ್ಥಾನ, ನಮ್ಮ ಅಪ್ಪು ಸರ್ ದೇವಸ್ಥಾನ ಬಂದಾಗ ತುಂಬಾ ಜನ ಬರ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ, ತುಂಬಾ ಬ್ಲೆಸ್ಡ್. ಥ್ಯಾಂಕ್ ಯು. ಫ್ರೆಂಡ್ಸ್ ನೋಡಿ, ನಮ್ ಕಿಪ್ಪಿ ಅವ್ರ ಅಪ್ಪು ಸರ್ನ ನೋಡಕ್ ಹೋಗ್ತಾ ಇದಾರೆ. ಬಂದ್ವಿ ಸಮಾಧಿ ಹತ್ರ. ಅಲ್ಲೇ ಇಡ್ಬೇಕು ಮುಂದೆ. ಎಷ್ಟ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಆಕ್ಚುಲಿ ನೆನ್ನೆನೆ ಬರ್ಬೇಕಿತ್ತು, ಬಟ್ ಬರಕ್ ಆಗ್ಲಿಲ್ಲ. ವಾವ್. ನೋಡಿ ಜನರೇ, ನಾನು ಬಂದೆ. ನಾನು ಅಪ್ಪು ಸರ್ ಆಶೀರ್ವಾದ ಕೇಳ್ಕೊಂಡಿದೀನಿ. ಇನ್ ಮುಂದೆ ಆದ್ರೂ ನಾನು ಯಾವ ತಪ್ಪು ಮಾಡಲ್ಲ, ಏನು ಮಾಡಲ್ಲ. ನನ್ಗೆ ಇದೇ ತರ ಕಾಪಾಡ್ಲಿ ಅಂತ ಬೇಡ್ಕೊಂಡಿದೀನಿ. ಸೊ ನಂಗೆ ತುಂಬಾ ಖುಷಿ ಆಯ್ತು ನಮ್ಮ ಅಪ್ಪು ಸರ್ ನೋಡಿ. ಇದು ಸೆಕೆಂಡ್ ಟೈಮ್ ಬಂದಿನಿ. ಥರ್ಡ್ ಟೈಮ್ ನಮ್ಮ ತಾಯಿ ಜೊತೆ ಬರ್ಬೇಕು ಅಂತ ಆಸೆ. ಇಲ್ಲೆಲ್ಲ ಹೆವಿ ಕ್ರೇಜ್. ಎಲ್ಲಾರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ಸಿರಿ ಬ್ಲಾಗ್ ಅಲ್ಲಿ ನಾನು ಕಾಣಿಸ್ಕೊಂಡಿದೀನಿ. ನಾನ್ ಬ್ಲಾಗ್ ಮಾಡಕ್ ಆಗಲ್ಲ. ಸೊ ನಂದೇ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು. ಸೊ ನಾನು ಎಲ್ಲರಿಗೂ ಹೇಳೋದು ಒಂದೇ, ನಮ್ಮ ಅಪ್ಪು ಸರ್ದು ಫ್ಯಾನ್ ಅವರು ಎಲ್ಲಾರು ಕೂಡ ಬಂದು ಆಶೀರ್ವಾದ ತಗೊಳ್ಳಿ. ನಮ್ಮ ಅಪ್ಪು ಸರ್ ಆಶೀರ್ವಾದ ಇದ್ರೆ ಸಾಕು. ದೇವರ ಆಶೀರ್ವಾದ ಮತ್ತೆ ತಂದೆ ತಾಯಿ ಆಶೀರ್ವಾದ, ನಮ್ಮ ಅಪ್ಪು ಸರ್ ಆಶೀರ್ವಾದ ಇದ್ರೆ ಸಾಕು. ಇದು ಸೆಕೆಂಡ್ ಟೈಮ್ ನಾನ್ ಬರ್ತಾ ಇರೋದು. ತುಂಬಾ ಖುಷಿ ಆಯ್ತು. ನನ್ನನ್ನ ಬಂದು ಮೀಟ್ ಮಾಡ್ತಾ ಇದಾರೆ, ಮಾತಾಡಿಸ್ತಿದ್ದಾರೆ. ಸೊ ನಾನು ಫ್ಯಾನ್ ಮೀಟಪ್ ಮಾಡಿದಾಗ ಯಾರು ಬಂದಿದ್ದಿಲ್ಲ. ಅವಾಗ ತುಂಬಾ ಪರ್ಸನಲ್ ಆಗಿ ಬೇಜಾರಾಗಿತ್ತು. ನನ್ಗೆಲ್ಲ ಸುಮ್ನೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾರೆ, ಯಾರು ಬರಲ್ಲಪ್ಪ ಅಂತ ಬೇಜಾರಾಗಿತ್ತು. ಬೆಂಗಳೂರು ಬಂದು ತುಂಬಾ ದಿವಸ ಆಯ್ತು. ಆದ್ರೂನು ತುಂಬಾ ಖುಷಿ ಆಯ್ತು. ನಾನ್ ನೋಡಿ ತುಂಬಾ ಖುಷಿ ಆಯ್ತು. ನಮ್ ಸಿರಿ ಜೊತೆ ನಾನು ಇದೀನಿ. ಸೊ ಸಿರಿ ಅವ್ರ ಬ್ಲಾಗ್ ಅಲ್ಲಿ ಸಿರಿಗೂ ಸಪೋರ್ಟ್ ಮಾಡಿ, ಅವ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಕ್ಚುಲಿ ಇವತ್ತು ನಮ್ ಸಿರಿ ಕ್ವಶನ್ಸ್ ನ ಕೇಳಕ್ ಬಂದಿದ್ದಾಳೆ ಕಂಠೀರವ ಸ್ಟುಡಿಯೋದಲ್ಲಿ. ಅಪ್ಪು ಸರ್ ಬಗ್ಗೆ. ಅಪ್ಪು ಸರ್ ಅಂದ್ರೆ ಯಾರಿಗಿಷ್ಟ ಇಲ್ಲ. ಸೊ ನಮ್ಗಂತೂ ತುಂಬಾ ಬೇಜಾರಾಗ್ತದೆ ಈ ರೀತಿ ಬಂದು ಅಪ್ಪು ಸರ್ನ ನೋಡ್ಬೇಕು ಅನ್ನೋದು. ಬಟ್ ಏನ್ ಮಾಡಕ್ ಆಗಲ್ಲ. ತುಂಬಾ ಬೇಜಾರಾಗ್ತದೆ. ಅವ್ರು ಕೇಳ್ತಿದ್ದಾಳೆ ಕ್ವಶನ್ಸ್ ನ ಎಲ್ರಿಗೂನು. ಫ್ರೆಂಡ್ಸ್, ಇದಾದಮೇಲೆ ನನ್ನ ಮೈಕ್ ಮಿಸ್ಸಾಗಿ ಅನ್ಫಾರ್ಚುನೇಟ್ಲಿ ಆಫ್ ಆಗೋಗೈತೆ. ಕಿಪ್ಪಿ ಮತ್ತು ಸಾನು ಮಿಸ್ಸಾಗಿ ಆಫ್ ಮಾಡಿರ್ಬೋದು ಅಂದ್ಕೊತೀನಿ. ಸೊ ಅದಕ್ಕೆ ಯಾವುದೂ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಅದಕ್ಕೆ ನಾನೇ ವಾಯ್ಸ್ ಕೊಡ್ತಿದ್ದೀನಿ. ಆ್ಯಂಡ್ ಕಿಪ್ಪಿ ಫ್ಯಾನ್ಸ್ ಅಂತೂ ಮುಗಿ ಬಿದ್ದಿದ್ರು ಅಂತಲೇ ಹೇಳ್ಬೋದು. ಎಷ್ಟು ಜನ ಬಂದಿದ್ರು ಗೊತ್ತಾ. ನನಗಂತೂ ಕಿಪ್ಪಿ ಫ್ಯಾನ್ಸ್ ನೋಡಿ
ಸಖತ್ ಖುಷಿ ಆಯಿತು ನಿಜವಾಗ್ಲೂ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳ್ಕೊಳಕ್ಕೆ ಆಗಿಲ್ಲ, ಅಷ್ಟೊಂದು ಖುಷಿ ಆಯಿತು. ತುಂಬ ಚೆನ್ನಾಗಿ ಅವಳನ್ನ ತುಂಬ್ಕೊಂಬಿಟ್ಟಿದ್ರು ವಿತ್ ಲಾಟ್ಸ್ ಆಫ್ ಲವ್ ಅಂತಲೇ ಹೇಳ್ಬಿಟ್ಟು. ಪ್ರತಿಯೊಬ್ಬರು ಬಂದು ಅವಳ ಹತ್ರ ಸೆಲ್ಫಿ ತೊಗೊಂಡು ಮಾತಾಡಿಸ್ಕೊಂಡು ಹೋದರು. ಸ್ಟಾರ್ಟಿಂಗ್ ಎಂಟ್ರಿ ಆದಾಗಿಂದ ಅವಳು ಬರೋವರೆಗೂ ಅಷ್ಟು ಜನ ಅವಳ ಜೊತೆ ನಿಂತಿದ್ರು. ಕೀರ್ತಿ ನೀವು ಪುನೀತ್ ಸರ್ ಸಮಾಧಿ ಹತ್ರ ಬಂದಿದ್ದೀರಲ್ಲ, ನಿಮ್ಗೆ ಏನ್ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ನೀವು ಅಪ್ಪು ಸರ್ ದೊಡ್ಡ ಫ್ಯಾನ್ ಅಂತ ಕೇಳ್ಕೊತೀನಿ, ನಿಜಾನ? ಹೌದು, ನಿಜ. ಮತ್ತೆ ದೊಡ್ಡ ಅನ್ನೋದಕ್ಕಿಂತ ಪುಟ್ಟಾಣಿ ಫ್ಯಾನ್. ಅಪ್ಪು ಸರ್ ಯಾವ್ದಾದ್ರು ಒಂದು ಹಾಡು ಹೇಳಿ ಕೀರ್ತಿ ಅವರೇ. ನನಗೆ ಹಾಡು ಪೂರ್ತಿ ಬರಲ್ಲ, ಚೂರ್ ಬರುತ್ತೆ. ಎರಡು ಜನ ಎಳೆದು ಬೊಂಬೆ ಹೇಳೋದು ತುಂಬಾ ಚೆನ್ನಾಗಿ ಆಡ್ತೀರಾ ಅಂತ ಗೊತ್ತು, ಅದನ್ನೊಂದ್ಸತಿ ಹಾಡಿ ಎಲ್ಲ ಫ್ಯಾನ್ಸ್ ಮುಂದೆ. ಜೋರು ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನೀನ್ ಯಾಕೆ ಅಪ್ಪು ಸರ್ ಫ್ಯಾನ್ ಆಗಿದ್ದು? ನಮ್ದವ್ರವ್ರು. ನೀನು? ನಮ್ದೇವ್ರು. ಅಪ್ಪು ಸರ್ ಯಾವ ಮೂವಿ ಇಷ್ಟ ನಿನ್ಗೆ? ನಮ್ಗೆಲ್ಲ ಯಾರು ಇಷ್ಟ, ಅದು ಎಷ್ಟ್ ಮಾಡೋರು ಅಷ್ಟು ಇಷ್ಟ. ಯಾಕೆ? ಅವ್ರ ನಗು ಅವ್ರು ನಮ್ ಜೊತೆ ಇಲ್ವಲ್ಲ, ಎಷ್ಟ್ ಮಿಸ್ ಮಾಡ್ಕೊಂತಿದ್ದೀರಾ? ನೂರಕ್ಕೆ ನೂರಷ್ಟು. ಅವ್ರು ಇದ್ದಿದ್ರೆ ನಾವ್ ಬಂದ್ ನೋಡ್ಕೊಂಡ್ ಹೋಯ್ತಿದ್ವಿ. ಹೌದಾ? ಮತ್ತೆ ಅವ್ರದ್ದು 50th ಬರ್ಡೇ ಅಲ್ವಾ, ಅವ್ರ ಇವತ್ ನಮ್ ಜೊತೆಗಿದ್ದೀರ, ಎಷ್ಟು ಖುಷಿ ಆಗ್ತಿತ್ತು ನಿಮ್ಗೆಲ್ಲ? ಎಲ್ರು ಸೇರಿ ಅಪ್ಪು ಸರ್ಗೆ ಹ್ಯಾಪಿ ಬರ್ಡೇ ಹೇಳೋಣ. ನಿಮ್ಗೆ ಎಲ್ರಿಗೂ ಅಪ್ಪು ಸರ್ ಅವ್ರು ಹೇಳಲಿಲ್ಲ. ಸರಿ, ಎಲ್ಲ ಸೇರಿ ಅಪ್ಪು ಸರ್ಗೆ ಹ್ಯಾಪಿ ಬರ್ಡೇ ಹೇಳೋಣ. 3, 2, 1 ಹ್ಯಾಪಿ ಬರ್ಡೇ ಅಪ್ಪು ಸರ್. ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು, ಕಾಣದೊಂದ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೈ ಆಕ್ಷನ್ ಮಾಡ್ರಲ್ಲ. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅಪ್ಪು ನಿಮ್ಮಂಗಿದ್ದಾಗ್ಲೇ ಕಂಡ್ರ ಕ್ಲಿಕ್ ಆಗಿದ್ದು, ನಿಮ್ಮಂಗಿದ್ದಾಗ್ಲೇ ಕ್ಲಿಕ್ ಆಗಿದ್ದು. ಭಾಗ್ಯವಂತ ಪಿಕ್ಚರ್ ನೋಡಿಲ್ವಲ್ರ? ಮಾಡ್ರ ಆಕ್ಷನ್. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ. ಸರಿ, ಎಲ್ಲ ಸರ್ ಅಪ್ಪು ಸರ್ಗೆ ಹ್ಯಾಪಿ ಬರ್ಡೇ ಹೇಳೋಣ. 3, 2, 1 ಹ್ಯಾಪಿ ಬರ್ಡೇ ಅಪ್ಪು ಸರ್.